ಹಾಂ, ರೈತರಿಗೆ ನೀಡಿದ ವಕ್ಫ್ ನೋಟಿಸ್, ದೇವಸ್ಥಾನಗಳಿಗೆ ಕೊಟ್ಟ ವಕ್ಫ್ ನೋಟಿಸ್ ವಾಪಸ್ ಪಡೆಯೋದಕ್ಕೆ ಹೇಳಿದ್ದೀನಿ ಅಂತ ವಿಧಾನಸಭೆ ಹೇಳಿದ್ದಾರೆ. ಯಾರು? CM. ಒಂದು ವೇಳೆ ದೇವಸ್ಥಾನ ವಕ್ಕಾಸ್ತಿಯಲ್ಲಿದ್ದರೂ ಅದನ್ನು ವಾಪಸ್ ಪಡೆಯೋಕ್ಕೆ ಬರಲ್ಲ, ಅದು ಅಂತ ಕಿತ್ಕೊಳ್ಳೋಕೆ ಹೋಗಲ್ಲ ಅಂತೇನೋ ಘೋಷಣೆ ಮಾಡಿದ್ದಾರೆ. ನಿವೃತ್ತ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ವಕ್ಫ್ ಭೂಮಿ ಪರಿಶೀಲನೆ ಮಾಡಿಸೋ ಘೋಷಣೆ ಮಾಡಿದ್ದಾರೆ. ನಾಟ್ ಫೇರ್. ಜಮೀರ್ ಅಹಮ್ಮದ್ದು ವಕ್ಫ್ ಆ್ಯಕ್ಟ್ 74ರಿಂದ ಇದು ನಾವು ರೈತರು ದೇವಸ್ಥಾನದ ಜಾಗ ಎಲ್ಲ ಮುಟ್ಟಿಲ್ಲ, ಅನ್ನದಾತರು ಅವರು ಅಂತೆಲ್ಲ ಹೊಡೆದಿದ್ದಾರೆ, ರೈಲನ್ನು ಬಿಟ್ಟಿದ್ದಾರೆ ಕೊಟ್ಟ ಮೇಲೆ, ಇಷ್ಟೆಲ್ಲ ಬಡದಾಡದ ಮೇಲೆ. ಬಡದಾಡದೆ ಇದ್ದಿದ್ದಿದೆ ಗೊತ್ತಿಲ್ಲ. ಈ ರೀತಿ ರಾಜಕೀಯ ಮಾಡಬಾರ್ದು. ಉಪಚುನಾವಣೆ ಇಲ್ಲ ಅಂದರೆ ಬರ್ತಾ ಇರಲಿಲ್ಲ ಅಂತೇನೇನೋ ಹೇಳಿದ್ದಾರೆ. 17,963 ಎಕರೆ ಆಸ್ತಿನ ಖಾಸಗಿಯವರು ಕಬಳಿಸಿದಾರಂತೆ ಅಕಾರ್ಡಿಂಗ್ ಟು ಮಿನಿಸ್ಟರ್. ಇದರಲ್ಲಿ 95% ಮುಸ್ಲಿಮರು ಕಬಳಿಸಿದಾರಂತೆ. ಅಲ್ಲಲ್ಲ, ಹೌದಾ? ಏನ್ರಿ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಿ. ಅವತ್ತಿಂದ ಬಡ್ಕೋತಿದ್ದೆ ನಾನು. ಅದನ್ನು ಹೇಳಕ್ಕೆ ಒಬ್ಬ ಮಂತ್ರಿ ಬೇಕಿತ್ತ, ಇದನ್ನು ಹೇಳಕ್ಕೆ ಭಾಳ ದೊಡ್ಡ ಸಂಶೋಧನೆನ. ಎವ್ರಿಬಡಿ ನೋಸ್ ವಕ್ಫ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ವೆಲ್ತಿ ಮುಸ್ಲಿಂ ಲೀಡರ್ಸ್ ಆ್ಯಂಡ್ ವೆಲ್ತಿ ಮುಸ್ಲಿಮ್ಸ್ ಅಷ್ಟೇ. ಇಟ್ ಹ್ಯಾಸ್ ನಥಿಂಗ್ ಟು ಡು ವಿತ್ ಪೂರ್ ಮುಸ್ಲಿಮ್ಸ್ ಅಂತ ಅವತ್ತಿಂದನೂ ಹೇಳ್ತಾ ಇದ್ದೀನಿ ನಾನು. ಅವತ್ತಿಂದನೂ ಹೇಳ್ತಿದ್ದೀನಿ. ಈಗ ಅದನ್ನು ಜಡ್ಜ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ಸಕ್ಕೆ ಮುಖ್ಯಮಂತ್ರಿಗಳು ಜಡ್ಜ್ ನೇತೃತ್ವದಲ್ಲಿ ಮಾಡ್ತೀವಿ. ಯಾರು ಸುಖಕ್ಕೆ ಮಾಡಿಸ್ತಾ ಇದ್ದೀರಿ ಸರ್ ತಾವು? ಜಡ್ಜ್ ನೇತೃತ್ವದಲ್ಲಿ ಯಾರು ಸುಖಕ್ಕೆ? ಯಾರು ಸುಖಕ್ಕದು? ಮಾಣಪ್ಪಾಡಿ ವರದಿಯನ್ನು ಟೇಬಲ್ ಮಾಡಿದ್ದೀರಲ್ಲ, ಅದನ್ನು ಒಂದು ಅಧಿಕಾರಿಗಳ ಸಮಿತಿಗೋ ಒಂದು ಸಮಿತಿಗೋ ಕೊಡಿ. ಇದರಲ್ಲಿ ಸತ್ಯಾಂಶ ಏನಿದೆ ತೆಗೀರಪ್ಪ ಅಂತ. ನಿಜವಾದ ಆಸಕ್ತಿ ನಿಮಗಿದ್ದರೆ ಪ್ರಶ್ನೆ ಬರುತ್ತೆ. ಇನ್ನು ಕಾಲಹರಣ ಮಾಡಲಿಕ್ಕೆ ಇನ್ನೊಂದು ಜಡ್ಜು, ಇನ್ನೊಂದು ಸಮಿತಿ, ಅದರದ್ದೊಂದು 1,000 ಪೇಜಿದ್ದೊಂದು ದಾಖಲೆ, ಆ ದಾಖಲೆಗೆ ಧೂಳು, ಆ ಧೂಳಿಗೊಂದು ದಾರ, ಆ ದೂರಿಗೊಂದು ಶೆಲ್ಪು. ಆಮೇಲೆ ಮರ್ತು ಹೋದ. ಯಾವ ಸುಖಕ್ಕೆ ಜನರ ದುಡ್ಡನ್ನು ವೇಸ್ಟ್ ಮಾಡ್ತೀರಿ ಸಾಹೇಬ್ರೆ ನೀವು? ಕೊಡಿ, ಅದೇ ಕೊಡಿ. ಇದ್ರ ಏನೇನು ಸತ್ಯಾಂಶ ಇದೆ ಒಂದು ಜಿಸ್ಟ್ ಮಾಡಿ ಕೊಡ್ರಪ್ಪ ಅಂತ ಕೇಳಿ. ವರದಿ ಪ್ರಕಾರವಾಗಿ ಯಾರ್ಯಾರಿಗೆ ಕೊಟ್ಟು 17,963 ಎಕರೆ ಆಸ್ತಿ ಖಾಸಗಿಯವ್ರು ಕಬಳಿಸಿರೋದಂತೂ ನಿಜ ಅಲ್ಲ ಅಕಾರ್ಡಿಂಗ್ ಟು ಯುವರ್ ಮಿನಿಸ್ಟರ್. ಇಫ್ ಈಸ್ ನಾಟ್ ಎ ಲಯರ್ ಅಲ್ವಾ? ಆದ್ರೆ ಅದರಲ್ಲಿ 95% ಮುಸ್ಲಿಮ್ಸ್ ಅಂತಾನೂ ಇದೆಯಪ್ಪ. ಅದು ಯಾರು ಆಗಿರಲಿ, ಮುಸ್ಲಿಮ್ರೋ, ಬ್ರಾಹ್ಮಣರೋ, ಕುರುಬ್ರೋ, ಗೌಡ್ರೋ, ಲಿಂಗಾಯತ್ರೋ, ಅವ್ನು ಯಾವನಾರ ಆಗಿರಲಿ, ಲೂಟಿ ಹೊಡೆದಿರೋನು ಮಾಡಿ. ಅದಕ್ಕೆ ಇನ್ನೊಂದು ಕಮಿಟಿ. ಯಾರ ಮಕ್ಕ ಕಣ್ಣಿಗೆ ಮಣ್ಣು ಹಾಕ್ತೀರಿ ತೊಗೊಂಡೋಗಿದ್ದಕ್ಕೆಲ್ಲ?